ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ವಿಡಿಯೋನ ಮುಂದುವರಿಸೋಣ. ನೋಡ್ತಾ ಇದ್ದೀರಾ, ಎಂತೂ ಸುಂದರವಾದಂಥ ಜಾಗ ಅಲ್ಲ ಇದು? ನಮ್ಮ ಕರ್ನಾಟಕದಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಇರುವಂಥ ನಂದಿ ಬೆಟ್ಟ. ಆಗಲೇ ತಮ್ಮಲ್ಲಿ ನೋಡಿದ್ದೀರಾ, ಬಹಳ ಬ್ಯೂಟಿಫುಲ್ ಆದಂಥ ಒಂದು ರಮಣೀಯವಾದಂಥ ಒಂದು ಸುಂದರವಾದಂಥ ಕ್ಷೇತ್ರ. ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲ ಈ ನಂದಿ ಬೆಟ್ಟ, ಅಥವಾ ನಂದಿ ದುರ್ಗ ಅಂತ ಕೂಡ ಕರೀತಾರೆ. ಹಿಂದೆ ಇದನ್ನು ನಂದಿ ದುರ್ಗ ಅಂತ ಕರಿತಾ ಇರೋ, ನಂತರ ಇದು ನಂದಿ ಬೆಟ್ಟ ಆಯಿತು. ಇದನ್ನು ನೀವು ನೋಡಬೇಕಾದ್ರೆ ನಂದಿ ಬೆಟ್ಟಕ್ಕೆ ನಾರ್ಮಲ್ ಆಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರು ಜನ ಇಲ್ಲಿ ಯುವಕರು ಇವಾಗಲಿ ಬೆಳಗ್ಗೆ ಎದ್ದು ಒಂದು 5 ಗಂಟೆ 4 ಗಂಟೆಗೆ ಇಲ್ಲಿಂದ ಹೊರಟು ಅಲ್ಲಿಂದ 5:30 6 ಗಂಟೆಗೆ ತಲುಪೋ ಹಾಗೆ ಹೋಗ್ತಾರೆ. ನಾರ್ಮಲ್ ಆಗಿ ರಜಾ ದಿನಗಳಲ್ಲಿ ತುಂಬ ರಶ್ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋನ, ಎಷ್ಟು ಜನ ಕಾರು ನೋಡಿ ಪಾರ್ಕಿಂಗ್ ಇರುತ್ತೆ, ಎಷ್ಟು ಜನ ತುಂಬಿರ್ತಾರೆ. ಲಕ್ಷಾಂತರ ಜನ ರಜಾ ದಿನಗಳಲ್ಲಿ ಹೋಗ್ತಾರೆ. ನಾರ್ಮಲ್ ಡೇಸಲ್ಲಿ ಕಮ್ಮಿ ಇರುತ್ತೆ, ಬಟ್ ರಜಾ ದಿನಗಳಂತೂ ತುಂಬ ಜನ ಇರ್ತಾರೆ. ಇದು ಪುರಾತನ ಕಾಲದಂಥ ಒಂದು ಕೋಟೆ ಕೂಡ ಅಂತ ಹೇಳ್ತಾರೆ. ಕರ್ನಾಟಕದಂಥ ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು. ಸುಮಾರು ಪಟ್ಟಣದಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ, ಹಾಗೂ ಬೆಂಗಳೂರಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ನಂದಿ ಕ್ಷೇತ್ರ. ಇದು ತುಂಬ ಒಂಥರ ಬಹಳ ಒಂದು ದೊಡ್ಡ ರಮಣೀಯ ಕ್ಷೇತ್ರವಾದಂಥ ಕ್ಷೇತ್ರ ಇದು. ಸುಮಾರು ಇದು ಈ ಪ್ರದೇಶದಲ್ಲಿ ಒಂದು 20 ಲಕ್ಷ ಅಂತ ಬೆಲೆ ಬಾಳುವಂಥ ಒಂದು ಸಂಗೀತ ರಂಗಮಂದಿರ ಕೂಡ ಉಂಟು ಒಳಗಡೆ. ಮತ್ತು ತುಂಬ ಸಸ್ಯಗಳುಂಟು, ತುಂಬ ನಿಮಗೆ ವಿದೇಶಿ ಸಸ್ಯಗಳು, ಭಾಳ ದೊಡ್ಡ ದೊಡ್ಡ ಸಸ್ಯಗಳು ಉಂಟು. ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ಕಾಣುವಂಥದ್ದು ಅಂದರೆ ನೋಡಿ, ಬೆಳಗ್ಗೆ ನೀವು ಬಂದರೆ ಈ ಕ್ಷೇತ್ರ ನೋಡಿ ಹೀಗೆ ಕಾಣುತ್ತೆ. ನಮ್ಮ ಕರ್ನಾಟಕದ ಕಾಶ್ಮೀರ ಅಂತ ಕೂಡ ಕರೀತಾರೆ. ಅಷ್ಟು ರಮಣೀಯವಾದಂಥ ಕ್ಷೇತ್ರ. ಇಲ್ಲಿ ಹೇಳಿದಾಗೆ ಇಲ್ಲಿ ಬಹಳ ವಿದೇಶಿ ಗಿಡಗಳನ್ನ, ವಿದೇಶಿ ಸಸ್ಯಗಳನ್ನ ತುಂಬ ಬೆಳೀತಾರೆ. ಇಲ್ಲಿ ಕಾಫಿ ಮೇನಾಗಿ ಮತ್ತು ನೀಲಗಿರಿ ತುಂಬ ಬಹಳ ವಿಶೇಷವಾದಂಥದ್ದು ಮೇನು. ಮತ್ತು ಇಲ್ಲೊಂದು ಇಲ್ಲಿ ಬಹಳ ವೈವಿಧ್ಯಮಯ ಏನು ಅಂದರೆ, ಇಲ್ಲಿ ಟಿಪ್ಪು ಸುಲ್ತಾನ್ ಅಲ್ಲ ತಮ್ಮ ಸಮರ್ ಪ್ಯಾಲೇಸ್ ಕೂಡ ಇತ್ತು. ಅವನು ತಮ್ಮ ಬೇಸಿಗೆಗಳ ಇದನ್ನು ಇಲ್ಲಿ ಕಳೀತಾ ಇದ್ದ. ಇಲ್ಲಿ ಒಂದು ಕೋಟೆ ಕೂಡ ಇದೆ ಒಳಗಡೆ. ಅವನು 1791ರಲ್ಲಿ ಅಂದರೆ ಅಕ್ಟೋಬರ್ 19ರಲ್ಲಿ ತಾನು ಮತ್ತು ಕಾರ್ನ್ವಾಲಿಸ್ ಅಂತ ಇಬ್ಬರು ಒಂದು ಯುದ್ಧ ನಡೀತು. ಅದು ಇಲ್ಲೇ ನಡೀತು ಅಂತ ಹೇಳಲಾಗುತ್ತೆ. ಅದು ಕೂಡ ಒಂದು ವಿಶೇಷತೆ ಇದು. ಮತ್ತು ಈ ಬೆಟ್ಟ, ನಂದಿ ಬೆಟ್ಟ, ಇನ್ನೊಂದು ಬಹಳ ಫೇಮಸ್ ಅಂದರೆ ಭೂಮಿಯಿಂದ 4000 ಅಡಿ ಮೇಲಿದೆ ಸುಮಾರು ಅಂತ ಹೇಳ್ತಾರೆ. ಇದೇ ನೋಡಿ ನಂದಿ, ಇದು ಚಿಕ್ಕವಾದಂಥ ನಂದಿ ಕಾಣುತ್ತೆ ನಿಮಗೆ. ಮತ್ತು ಈ ನಂದಿ ಬೆಟ್ಟ ಇನ್ನೊಂದಕ್ಕೆ ಬಹಳ ಫೇಮಸ್ಸು. ನಾನು ಹೇಳಿದಂಗೆ ಟಿಪ್ಪು ಸುಲ್ತಾನ್ ತನ್ನ ಸಮ್ಮರ್ ಪ್ಯಾಲೇಸ್ನ ಕೂಡ ಇಲ್ಲಿ ಇದೆ ಅಂತ ಹೇಳಿದ್ದೆ. ಅದಲ್ಲದೆ ಇಲ್ಲಿ ಒಂದು ಟಿಪ್ಪು ಡ್ರಾಪ್ ಅಂತ ಇದೆ. ಟಿಪ್ಪು ಡ್ರಾಪ್ ಅಂತ ಕಾರಣ ಬರೋಕ್ಕೆ ಏನು ಅಂತಂದರೆ, ಟಿಪ್ಪು ಸುಲ್ತಾನ್ ತನ್ನ ರಾಜ್ಯ ಆಳ್ತಾ ಇರಬೇಕಾದ್ರೆ ಯಾರು ತಪ್ಪು ಮಾಡಿದ್ರೆ ಖೈದಿಗಳಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಇಲ್ಲಿ ಮೇಲೆ ನಂದಿ ಬೆಟ್ಟ ತುದಿ ಕರ್ಕೊಂಡು ಬಂದು ಅಲ್ಲಿಂದ ಅವ್ರನ್ನ ಸಾಯಿಸಲಾಗ್ತಾ ಇತ್ತು ಅಂತ ಹೇಳಲಾಗ್ತದೆ. ಸೊ ಅದಕ್ಕೆ ಇದನ್ನು ಟಿಪ್ಪು ಡ್ರಾಪ್ ಅಂತ ಕೂಡ ಅದನ್ನು ಕರೀತಾರೆ. ಮತ್ತು ಚೋಳರ ಕಾಲದಲ್ಲಿ ಇದನ್ನು ಆನಂದಗಿರಿ ಅಂತ ಕರೀತಾರೆ ಅಂತ ಹೇಳಲಾಗತ್ತೆ. ನಂತರ ಒಬ್ಬ ನಂದೀಶ್ವರ ಅಂತ ಒಬ್ಬ ತಪಸ್ವಿ, ಅವರು ಇಲ್ಲಿ ತಪಸ್ಸು ಮಾಡಿ ನಂದಿಯನ್ನು ಸ್ಥಾಪನೆ ಮಾಡಿದ ನಂತರ ಇದು ನಂದಿ ಬೆಟ್ಟ ಅಂತ ಆಯಿತು. ನಂದಿ ಸ್ಥಾಪನೆ ಆದ ನಂತರ ಅಂತ ಹೇಳಲಾಗತ್ತೆ. ಇಲ್ಲಿ ಸುಂದರವಾದಂಥ ಒಂದು ಶಿವ ಮತ್ತು ಪಾರ್ವತಿಯ ಒಂದು ಸುಂದರವಾದ ದೇವಾಲಯ ಕೂಡ ಇದೆ. ಅದಲ್ಲದೆ ಇಲ್ಲಿ ಭೋಗ ನರಸಿಂಹ ಮತ್ತು ನರಸಿಂಹ ದೇವಸ್ಥಾನಗಳು ಕೂಡ ಉಂಟು. ಭೋಗ ನರಸಿಂಹ ಮತ್ತು ಉಗ್ರ ನರಸಿಂಹ ದೇವಸ್ಥಾನಗಳು ಕೂಡ ನಾವು ನೋಡ್ಬೋದು. ಭಾಳ ಈಗಂತೂ ಜನ ಇಲ್ಲಿ ತುಂಬಿ ಬಂದು ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ. ನಮ್ಮ ಕಾಟೇಜ್ಗಳು ಇದೆ ಇಲ್ಲಿ, ನಿಮಗೆ ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಮತ್ತು ಇಲ್ಲಿ ನೆಹರು ಬಂದಿದ್ದರು, ಗಾಂಧೀಜಿಯವರು ಬಂದಿದ್ದರು. ನೆಹರು ಅವ್ರದ್ದು ನಿಲಯ ಅಂತ ಇದೆ ಕೂಡ ಇದೆ, ಗಾಂಧೀಜಿಯವರು ಕಾಟೇಜ್ ಇದಿದೆ. ಅವರೆಲ್ಲ ಇಲ್ಲಿ ಬಂದು ಫ್ರೀಡಮ್ ಫೈಟ್ ಟೈಮಲ್ಲಿ ಎಲ್ಲ ಇಲ್ಲಿ ಬಂದಿದ್ದರು ಅಂತ ಹೇಳಾಗುತ್ತೆ. ಸುಂದರವಾಗಿದೆ. ಆದರೆ ನಮ್ಮ ಜನ ಏನು ಮಾಡ್ತಾರೆ, ಬಂದು ಇದನ್ನು ಹಾಳು ಮಾಡಿ ತುಂಬ ಇದನ್ನು ಒಂದು ಕೆಟ್ಟ ಹೆಸರಾಗಿ ಮಾಡಿಬಿಟ್ಟಿದ್ದಾರೆ. ಅದೊಂದು ಬೇಜಾರಾಗುತ್ತೆ. ಇದೇ ಹೇಳಿದ್ದಾರೆ ನೆಹರು ನಿಲಯ ಅಂತ ಹೇಳ್ತಾ ಇದ್ನಲ್ಲ ನಿಮಗೆ, ಇದೇ ಅವರ ಸ್ಟ್ಯಾಚು ಕೂಡ ಇಲ್ಲಿ ಇದೆ ಕಾಣಬಹುದು ನೋಡಿ, ಕಾಣಿಸ್ತಾ ಇದೆ ನೆಹರು ನಿಲಯ ಅಂತ. ಇಲ್ಲಿ ಅವರು ಬಂದು ಸ್ಟೇ ಆಗಿದ್ದರು ಅಂತ ಕೂಡ ಹೇಳಲಾಗತ್ತೆ. ತುಂಬ ವಿಶೇಷವಾದಂಥ ಒಂದು ಬೆಟ್ಟ ಇದು ನಂದಿ ಬೆಟ್ಟ. ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ. ನಾವು ತುಂಬ ಸತಿ ಹೋಗಿದ್ದೀನಿ. ಆದರೆ ಅದೇ ಜನ ಇದನ್ನು ಮೇಂಟೈನ್ ಮಾಡಬೇಕು. ಪ್ರವಾಸೋದ್ಯಮದವರು ತುಂಬ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಕೆಲವು ನೋಡ್ತಾ ಇದ್ದರೆ ತುಂಬ ಜನ ಕಸ ಹಾಕೋದು, ತುಂಬ ಅಲ್ಲಲ್ಲಿ ಕೆಸಗಳು, ಮತ್ತು ತುಂಬ ಏನೇನೋ ಒಂದು ಅನೈತಿಕ ಚಟುವಟಿಕೆಗಳು ನಡೆಸೋದು, ಇದೆಲ್ಲ ಸುಮಾರು ಕೇಸ್ಗಳಾಗಿದೆ. ತುಂಬ ಕೋತಿಗಳಿದೆ. ಭಾಳ ಹುಷಾರಾಗಿ ಹೋದಾಗ ಇಲ್ಲಿ ಅಷ್ಟು ವಿಶೇಷವಾದಂಥ ನಮ್ಮ ಕರ್ನಾಟಕದಲ್ಲಿರುವಂಥ ಇದು ನಂದಿ ಬೆಟ್ಟ. ಈ ಬೆಟ್ಟ ಬೆಂಗಳೂರಿನ ಅದಕ್ಕೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಬೆಂಗಳೂರಿನ ಅಮೆಚೂರ್ ಇದ್ದಾರೆ. ಹ್ಯಾಮ್ ರೇಡಿಯೋ ಅಂತ ಕೇಳಿರ್ತಾರೆ ನಿಮಗೆ, ಈಗ ಗೊತ್ತಿಲ್ಲ. ಹ್ಯಾಮ್ ರೇಡಿಯೋ ಮೇನ್ ಆಪರೇಟರ್, ಅದು ಮರುಪ್ರಸಾರ ಇದಕ್ಕೆ ಇಲ್ಲಿ ಕೇಂದ್ರ ಕೂಡ ಇದೆ ಅಂತ ಹೇಳಲಾಗುತ್ತೆ.
ನೀವು ನೋಡ್ತಾ ಇದ್ದರೆ ಇದೇ ಟಿಪ್ಪು ಸುಲ್ತಾನ್ ಅವರ ಸಮರ್ ಪ್ಯಾಲೇಸು. ಇಲ್ಲೇ ಬಂದು ಅವನು ತನ್ನ ಬೇಸಿಗೆಯ ಕಾಲದಲ್ಲಿ ಇಲ್ಲಿ ಬಂದು ತಂಗ್ತದೆ. ಯಾಕಂದರೆ ಇಲ್ಲಿ ತುಂಬ ಚಳಿ ಇರುತ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಬೇಸಿಗೆಯನ್ನು ಇಲ್ಲಿ ಕಳೆಯೋದಕ್ಕೆ ತುಂಬ ಅದ್ಭುತವಾದಂಥ ಪ್ಲೇಸ್ ಅಂತ ಇದೆ. ಮತ್ತು ಇಲ್ಲಿ ಸಸ್ಯಶಾಸ್ತ್ರಜ್ಞರಾದಂಥ ಬೆಂಜಮಿನ್ ಅಂತ ಅವರು ಮೊದಲು ಇಲ್ಲಿ ಆಲೂಗೆಡ್ಡೆನ ಬೆಳೆದ್ರು ಅಂತ ಒಂದು ವಿಶೇಷತೆ ಕೂಡ ಇಲ್ಲಿ ಉಂಟು. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದ ವಿಡಿಯೋವೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಇದನ್ನು ವಿಡಿಯೋನ ಪೂರ್ತಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ನಾನು ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.